ಗೊತ್ತಾಗಿ ಇಲ್ಲಿ ಬಂದು ತೋರಿಸ್ಕೊಳ್ಳೋಕ್ಕೆ ಸಹಾಯ ಆಗಲಿ ಅಂತ ಅಂದ್ಕೊಳ್ತೀವಿ. ನಾನಿವತ್ತು ಗ್ಲೋಕೋಮಾ ಅಥವಾ ಕನ್ನಡದಲ್ಲಿ ಕಾಚ್ಬಿಂದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸಣ್ಣದಾಗಿ ಮಾಹಿತಿನ ಕೊಡೋಕೆ ಇಷ್ಟಪಡ್ತೀನಿ. ಗ್ಲೋಕೋಮಾನ ಸೈಲೆಂಟ್ ಕಿಲ್ಲರ್ ಆಫ್ ವಿಷನ್ ಅಥವಾ ಸೈಲೆಂಟ್ ಆಗಿ ದೃಷ್ಟಿನ ಕಡಿಮೆ ಮಾಡುವಂಥ ಕಾಯಿಲೆ ಅಂತ ಕರಿಬಹುದು. ಯಾಕೆಂದರೆ ಪೇಷಂಟಿಗೆ, ರೋಗಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಕಣ್ಣಲ್ಲಿ ನೋವು ಬರಲ್ಲ, ಚುಚ್ಚಲ್ಲ, ಒತ್ತಲ್ಲ, ಮಂಜಾಗೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಆಸ್ಪತ್ರೆಗೆ ಬರೋ ಪ್ರತಿ ಪೇಷಂಟ್ 5 ವರ್ಷದ ಮಗುವಿಂದ 60 ವರ್ಷ, 70 ವರ್ಷ, 80 ವರ್ಷದವರೆಗೂ ನಾವು ರೂಟೀನಾಗಿ ಅವ್ರಿಗೆ ಗ್ಲೋಕೋಮಾ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟೇ ಕಳಿಸೋದು. ಅವ್ರು ಕೇವಲ ಕಣ್ಣಲ್ಲಿ ಚುಚ್ಚುತ್ತೆ ಅಂತ ಬಂದರೂ ನಾವು ಅವರಿಗೆ ಗ್ಲೋಕೋಮಾ ಇದೆಯಾ ಅಂತ ನೋಡಿ ಕಳಿಸ್ತೀವಿ. ಯಾಕೆಂದರೆ ಪೇಷಂಟ್ ಯಾವತ್ತೂ ನನಗೆ ಗ್ಲೋಕೋಮಾ ಇದೆ ಅಂತ ಬರೋದಿಲ್ಲ. ಗ್ಲೋಕೋಮಾ ಅಂದರೆ ಬಾಡಿಲಿ ಹೇಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಕಣ್ಣಲ್ಲೂ ಒಂದು ಪ್ರೆಷರ್ ಇರುತ್ತೆ. ಅದಕ್ಕೆ IOP, ಇಂಟ್ರಾಆಕ್ಯುಲರ್ ಪ್ರೆಷರ್ ಅಂತಾರೆ. ಬ್ಲಡ್ ಪ್ರೆಷರ್ ಎಷ್ಟಿರಬೇಕು? 120/80 ಇದ್ರೆ ನಾರ್ಮಲ್. ಅದಕ್ಕಿಂತ ಜಾಸ್ತಿ ಆದರೆ BP ಬಂದಿದೆ ಅಂತ ಮಾತ್ರೆ ಕೊಡ್ತಾರೆ. ಕಣ್ಣಿನ ಪ್ರೆಷರು 21ಕ್ಕಿಂತ ಕೆಳಗಿರಬೇಕು. ಆಗ ಕಣ್ಣಿನ ನರಗಳು ಆರೋಗ್ಯವಾಗಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಕಣ್ಣಿನ ನರ ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆಗೋದು ಪೇಷಂಟಿಗೆ ಗೊತ್ತಾಗಲ್ಲ, ಮಂಜು ಕೂಡ ಆಗಲ್ಲ. ಸೊ ಯಾವಾಗ ತುಂಬ ಜಾಸ್ತಿ ಪ್ರೆಷರ್ ಆಗಿ ವರ್ಷಾನುಗಟ್ಟಲೆ ತಗೊಂಡು ಪೂರ್ತಿ ದೃಷ್ಟಿ ಹೋಗೋ ತನಕ ಇದು ಪೇಷಂಟಿಗೆ ಗೊತ್ತಾಗ್ತಿರಲ್ಲ. ಪ್ರತಿಯೊಬ್ಬರು 40ಕ್ಕಿಂತ ಮೇಲ್ಪಟ್ಟವರು, BP ಇರೋರು, ಶುಗರ್ ಇರೋರು, ಇದೇ ಕಾರಣಕ್ಕೆ ತೊಂದರೆ ಇರಲಿ ಇಲ್ಲೇ ಇರಲಿ ವರ್ಷಕ್ಕೊಂದ್ಸಲ ಕಣ್ಣಿನ ಚೆಕಪ್ನ ಮಾಡಿಸ್ಬೇಕಾಗುತ್ತೆ. ಲಭ್ಯ ಇರುವ ಸೇವೆಗಳ ವಿವರ ನೀಡುತ್ತೇನೆ ಒಂದು ಶಾರ್ಟ್ ಆಗಿ. ನಮ್ಮಲ್ಲಿ ಕಾಂಪ್ರಿಹೆನ್ಸಿವ್ ಐ ಎಕ್ಸಾಮಿನೇಷನ್ ಇದೆ. ಅಂದರೆ ಬಂದವರಿಗೆ ಎಲ್ಲ ರೀತಿಯ ಸೌಲಭ್ಯ, ಕಣ್ಣಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಚಿಕಿತ್ಸೆ ಕೊಡಲು ಸೌಲಭ್ಯ ಇದೆ. ಹಾಗೂ ಅಡ್ವಾನ್ಸ್ಡ್ ಕ್ಯಾಟ್ರಾಕ್ಟ್ ಫೇಕೋ ಸರ್ಜರಿ ಇದೆ. ಅಂದರೆ ನಮ್ಮಲ್ಲಿ ಲೇಟೆಸ್ಟ್ ಇಕ್ವಿಪ್ಮೆಂಟ್ಗಳ ಸಹಾಯದಿಂದ ಫೇಕೋ ಮಲ್ಸಿಫಿಕೇಶನ್ ಯೂಸ್ ಮಾಡಿಕೊಂಡು ನಮ್ಮ ಸರ್ಜನ್ಸು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾ ಇದ್ದಾರೆ ಇಲ್ಲಿ. ಅದು ದಿನನಿತ್ಯ ನಡೀತಾ ಇದೆ. ಸೋಮವಾರದಿಂದ ಶುಕ್ರವಾರದವರೆಗೂ ದಿನ ಒಂದು 15ರಿಂದ 20 ಸರ್ಜರಿ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ನಮ್ಮಲ್ಲಿ, ನಾವು ಸ್ಟಾರ್ಟ್ ಮಾಡಿದಾಗಿಂದ. ಮತ್ತು ವಿಟ್ರೋರೆಟಿನಾ ಸರ್ಜರಿ ಅಂತ, ಅದು ರೀಸೆಂಟ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಸೇವೆಯನ್ನು, ವಿಟ್ರೋರೆಟಿನಾ ಸರ್ಜರಿ ಅಂತ. ಹಾಗೂ ಟೆರಿಜಮ್ ಸರ್ಜರಿ ಅಂತ, ದುರ್ಮಾಂಸ ತೆಗೆಯುವ ಸರ್ಜರಿ ಅದು. ಹಾಗೂ ಸ್ಕ್ವಿಂಟ್ ಕರೆಕ್ಷನ್ ಅಂತ, ಒಂದು ಮಾಲ್ಗಣ್ಣು ಇರುವಾಗೆ ಅದನ್ನು ಸರಿಪಡಿಸುವ ಒಂದು ಕಾಯಿಲೆ, ಅದಕ್ಕೆ ಸ್ಕ್ವಿಂಟ್ ಕರೆಕ್ಷನ್ ಅಂತ ಹೇಳ್ತಾರೆ. ಹಾಗೂ ಗ್ಲೋಕೋಮಾ ಸರ್ವಿಸಸ್ ಅಂತ, ಮತ್ತು ಆಪ್ಟಿಕಲ್ ಸರ್ವಿಸಸ್ ನಮ್ಮಲ್ಲಿ ಕನ್ನಡಕಗಳ ಲಭ್ಯ ಎಲ್ಲ ರೀತಿಯ ಇದೆ. 500 ರೂಪಾಯಿಂದ ಶುರುವಾದರೆ ಒಂದು 1 ಲಕ್ಷದಷ್ಟು ಇರುವ ಎಲ್ಲ ಒಂದು ಸರ್ವಿಸಸ್ ಆಪ್ಟಿಕಲ್ ಅಲ್ಲಿದೆ. ಹಾಗೂ ಅಲ್ಲದೆ ನಮ್ಮಲ್ಲಿ ಪೇಷಂಟ್ಗಳಿಗೋಸ್ಕರ ಅವ್ರಿಗೆ ಯೂಸ್ ಆಗಲಿ ಪ್ಲಸ್ ಹೆಲ್ಪ್ ಆಗಲಿ ಇಲ್ಲಿ ನಗದು ರಹಿತ ಅಪ್ಡೇಟ್ಸು, ಯಾವ ರೀತಿಯ ಸೇವೆಗಳನ್ನು ನಾವು ವಿಸ್ತರಿಸಿದ್ದೇವೆ, ಸ್ಟಾರ್ಟ್ ಮಾಡಿದ್ದೇವೆ. ಹಾಗೂ ಮೈಸೂರಿನ ಜನರಿಗೆ ಕಣ್ಣಿನ ಮಹತ್ವ ಮತ್ತು ಸ್ವಾಗತ ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆಗೆ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದರೆ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಅಂತ ನಾವೇನು ಹೇಳ್ತೀವಿ ಅದು. ಈಗ ಎಲ್ಲರಿಗೂ ಒಂದು 40 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ ಎಲ್ಲರಿಗೂ ನಮಗೆ ಒಂದು ಕಣ್ಣಲ್ಲಿ ಬದಲಾವಣೆ ಆಗೋದ್ರಲ್ಲಿ, ಏಜ್ ರಿಲೇಟೆಡ್ ಆಗೋದ್ರಲ್ಲಿ ಒಂದು ಕಣ್ಣಿನ ಪೊರೆ. ಸೊ ಇದರಲ್ಲಿ ಏನು ಲಕ್ಷಣಗಳು ಕಾಣ್ಕೊಳತ್ವೆ. ಫಸ್ಟು ಪೇಷಂಟಿಗೆ ದೃಷ್ಟಿ ಮಂಜಾಗೋದು, ದೂರದ ದೃಷ್ಟಿ ಮಂಜಾಗೋದು ಅಥವಾ ಹತ್ತಿರದ ದೃಷ್ಟಿ ಮಂಜಾಗೋದು. ಒಬ್ಬೊಬ್ಬರಿಗೆ ದೂರದ ಮಂಜಾಗುತ್ತೆ, ಬಟ್ ನನಗೆ ಹತ್ತಿರ ತುಂಬ ಕ್ಲಿಯರ್ ಕಾಣಿಸುತ್ತೆ ಅಂತಲೂ ಹೇಳ್ತಾರೆ. ಅರ್ಲಿ ಪೊರೆ ಇದ್ದವರಲ್ಲಿ ಹತ್ತಿರ ತುಂಬ ಕ್ಲಿಯರ್ ಕಾಣಿಸೋರು ಇರ್ತಾರೆ.